ತುಮಕೂರು ಲೋಕಸಭಾ ಸಂಸದರು ಹಾಗೂ ರಾಜ್ಯ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಸಚಿವರಾದ ವಿ ಸೋಮಣ್ಣನವರ ಅಭಿಮಾನಿ ಬಳಗದಿಂದ ನೂತನವಾಗಿ ಚಾಲನೆ ಕೊಟ್ಟಿರುವ ಚೆನ್ನೈಯಿಂದ ಶಿವಮೊಗ್ಗಕ್ಕೆ ಹಾದುಹೋಗುವ ಎಕ್ಸ್ಪ್ರೆಸ್ ರೈಲಿಗೆ ಪೂಜೆ ಸಲ್ಲಿಸಿ ಪುಷ್ಪವೃಷ್ಟಿ ಮಾಡುವುದರ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಧನಿಯಾ ಕುಮಾರ್, ಕೊಪ್ಪಲ್ ನಾಗರಾಜು, ದೇವರಾಯಪಟ್ಟಣ ಸತೀಶ್, ಶಬೀರ್ ಅಹಮದ್, ಎಸ್ ರಾಮಚಂದ್ರರಾವ್, ಗೋಕುಲ್ ಮಂಜುನಾಥ್, ಎನ್ ವೆಂಕಟೇಶಾಚಾರ್, ಹತ್ಕೋತಾಯ ಬಸವರಾಜು, ಉದಯ್ ಕುಮಾರ್, ವೀರಭದ್ರಯ್ಯ, ರಾಮರಾಜು, ಮಲ್ಲೇಶ್, ಹರೀಶ್, ರೈತ ಸಂಘ ಬಸವರಾಜು, ಗಿರೀಶ್, ವಿಠಲ್, ರಫೀಕ್ ಅಹಮದ್, ಇಮ್ರಾನ್ ಅಹಮದ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ಒಂದೇ ಸುತ್ತ ಈ ದಿನ ಚೆನ್ನೈ ಶಿವಮೊಗ್ಗ ಎಕ್ಸ್ಪ್ರೆಸ್ ಟ್ರೈನ್ ಏನು ಇವತ್ತು ಬಿಡ್ತಾ ಇದ್ದಾರೆ, ಇದು ಕಾರಣಕರ್ತರಾದ ವಿ ಸೋಮಣ್ಣನವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಅವ್ರಿಗೆ ಗೆದ್ದು ಇಷ್ಟು ತುಂಬ ಅವಧಿಯಲ್ಲೇ ಒಂದು ತುಮಕೂರಿಗೊಂದು ಗಿಫ್ಟ್ ಅಂತ ನಾವು ಹೇಳಿದ್ರೆ ಅತಿಶಯೋಕ್ತಿ ಏನೂ ಅಲ್ಲ. ಈ ಮೂಲಕ ಇಡೀ ಅವ್ರನ್ನ ಗೆಲ್ಲಿಸ್ತಂಥ ನಮ್ಮ ತುಮಕೂರಿನ ಸಮಸ್ತ ಮತ ಬಾಂಧವರಿಗೆ ಎಲ್ಲರಿಗೂ ನಾನು ಈ ಮೂಲಕ ಅವ್ರಿಗೆಲ್ಲರೂ ಶುಭ ಕೋರ್ತಾ ಇದ್ದೀನಿ ಹಾಗೂ ವಿ ಸೋಮಣ್ಣ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಒಂದು ಶುಭ ಸೂಚನೆ, ನಮ್ಮ ಅಭಿವೃದ್ಧಿ ಅಧಿಕಾರ ವಿ ಸೋಮಣ್ಣನವರ ಏನು ಗೆದ್ದು ಒಂದು ತಿಂಗಳಲ್ಲಿ ಚೆನ್ನೈ ಟು ಶಿವಮೊಗ್ಗ ಒಂದು ಹೊಸ ಒಂದು ಟ್ರೈನ್ ಹಾಕುವ ಮುಖಾಂತರ ಅದರಲ್ಲೂ ಕೂಡ ತುಮಕೂರಿನಲ್ಲಿ ಅದು ನಿಲ್ದಾಣ ಕೊಡ್ತಿರೋದು ನಮಗೆಲ್ಲ ಒಂದು ಖುಷಿ ತಂದಿದೆ. ಏನು ಇದಕ್ಕೆ ಸಹಕಾರವನ್ನು ಕೊಟ್ಟ ಕೇಂದ್ರ ಮಂತ್ರಿಗಳಿರ್ಬೋದು, ಮತ್ತು ನರೇಂದ್ರ ಮೋದಿಯವರು, ಮತ್ತು ದೇವೇಗೌಡರು, ಮತ್ತು ವಿಜೇಂದ್ರರವರು, ಯಡಿಯೂರಪ್ಪನವರು, ಇಲ್ಲಿರತಕ್ಕಂಥ ಬಸವರಾಜ್ ಅವರು, ಜ್ಯೋತಿಯವರು, ಶಿವಣ್ಣವರು ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತೇನು ಬರ್ತಾ ಇದೆ 7:45ಕ್ಕೆ ಇದಕ್ಕೆ ಎಲ್ಲರೂ ಕೂಡ ನಾವು ತುಮಕೂರಿನಲ್ಲಿ ಅದಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಪೂಜೆ ಸಲ್ಲಿಸಿ ಅದನ್ನು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ಗ್ರಾಹಕರು ಇದನ್ನು ಉಪಯೋಗಿಸ್ಕೊಬೇಕು, ಸ್ವಚ್ಛವಾಗಿ ಇಡಿ. ಯಾವತ್ತೂ ಕೂಡ ತುಮಕೂರಿನಲ್ಲಿ ಏನು ಇವತ್ತು ಸೋಮಣ್ಣವರು ಗೆದ್ದು ಈಗಾಗಲೇ ತುಮಕೂರು ನಿಲ್ದಾಣಕ್ಕೆ 100 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ನಮ್ಮ ರಾಯ್ದು ದುರ್ಗದ್ದು ಒಂದು ಕೂಡ ಸಂಪೂರ್ಣವಾಗಿ ಈಗ ರೈತರಿಗೆ ಏನೇನು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹಣ ಬಿಡುಗಡೆಯೂ ಕೂಡ 600 ಕೋಟಿ ಬಿಡುಗಡೆ ಈಗಾಗಲೇ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ 23,000 ಕೋಟಿ ಮಂಜೂರನ್ನು ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಅನಿಸುತ್ತೆ ನಾವು ವಿ ಸೋಮಣ್ಣವ್ರನ್ನ ಗೆಲ್ಲಿಸಿದ್ದು ತುಮಕೂರಿಗೆ ಒಂದು ಭಾಗ್ಯ. ಅವ್ರು ಗೆದ್ದಿರೋದಲ್ಲ, ನಮ್ಮ ಭಾಗ್ಯ ಅವ್ರು ಗೆದ್ದಿರೋದು. ಯಾಕೆಂದರೆ ಅವ್ರಿಗೆ ಮತ ಹಾಕಿರೋದು ಇವತ್ತು ವೇಸ್ಟ್ ಆಗಲಿಲ್ಲ. ಅವನೊಂದು ಮತನೂ ಕೂಡ ಇವತ್ತು ಅಭಿವೃದ್ಧಿ ಪರ ನಿಂತಿದೆ ಅನ್ನೋದು ನಾವೆಲ್ಲ ಕಾಣಬೇಕಾಗ್ತಿದೆ. ಮುಂದಿನ ದಿನಗಳಲ್ಲಿ ಏನು ತುಮಕೂರನ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ಲರೂ ತುಮಕೂರು ಜನತೆ ಪರವಾಗಿ ವಿ ಸೋಮಣ್ಣನವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.